ಪ್ರೈಸ್ ದ ಲಾರ್ಡ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ಈ ವರ್ಷವಿಡೀ ನಿಮ್ಮೆಲ್ಲರನ್ನು ಸುಖ, ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯ ಕೊಟ್ಟು ದೇವರು ಸಮೃದ್ಧಿಯನ್ನು ಕೊಟ್ಟು ಎಲ್ಲರನ್ನೂ ಆಶೀರ್ವಾದ ಮಾಡಲಿ. ಆಮೇನ್. ನಿಜವಾಗಿ ಹೇಳಬೇಕು ಅಂದರೆ ಈ ಒಂದು ಪ್ರಪಂಚವೇ ಒಂದು ಕುಟುಂಬವಿದ್ದ ಹಾಗೆ. ಏಕೆಂದರೆ ದೇವರು ಒಬ್ಬನೇ, ಆ ಒಬ್ಬ ದೇವರೇ ಎಲ್ಲರನ್ನೂ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ಸಾಕ್ಷಿ ಹೇಳಬೇಕು ಅಂತಂದರೆ ನೀವು ನೋಡ್ರಿ, ನಮ್ಮ ದೇಶದಲ್ಲೇ ಅಲ್ಲ, ಪ್ರಪಂಚದ ಎಲ್ಲ ಕಡೆಗಳಲ್ಲಿ ನಾವು ನೋಡ್ತೀವಿ, ಮನುಷ್ಯರೆಲ್ಲರಿಗೂ ಮೈಯಲ್ಲಿ ರಕ್ತನೇ ಇದೆ. ಆ ರಕ್ತದ ಬಣ್ಣ ಏನೂ ಬದಲಿಲ್ಲ. ಎಲ್ಲರ ರಕ್ತ ಕೆಂಪೇ ಇದೆ. ಹಾಗೆ ಎಲ್ರಿಗೂ ಎರಡೇ ಕಣ್ಣಿವೆ, ಎಲ್ರಿಗೂ ಒಂದೇ ಮೂಗಿದೆ, ಎಲ್ರಿಗೂ ಒಂದು ಬಾಯಿ ಇದೆ, ಎಲ್ರಿಗೂ ಎರಡು ಕಿವಿ ಇವೆ, ಆಮೇಲೆ ಎರಡು ಕಾಲು, ಎರಡು ಕೈ. ಅಂದರೆ ದೇವರು ಒಬ್ಬನೇ ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದಕ್ಕೆ ಇದು ಸಾಕ್ಷಿ. ಅಂದಾಗ ನಾವು ಈ ಲೋಕದ ಎಲ್ಲ ಜನರು ಹೇಗೆಪ್ಪ ಅಂದರೆ ನಾವೆಲ್ಲ ಸಹೋದರ ಭಾವದವರು, ನಾವು ಒಂದೇ ಕುಟುಂಬಕ್ಕೆ ಸೇರಿದವರು. ಅದಕ್ಕಾಗಿ ನಾನು ಹೇಳುವುದೇನೆಂದರೆ ನಾವೆಲ್ಲ ಮನುಷ್ಯರು ಪ್ರೀತಿ ಪ್ರೇಮದಿಂದ ನಡೆಯೋದನ್ನು ಕಲಿಯೋಣ. ಒಬ್ಬರಿಗೊಬ್ಬರು ಕ್ಷಮಿಸೋಣ. ಒಬ್ಬರ ತಪ್ಪನ್ನು ಒಬ್ಬರು ನಾವು ನೋಡಿ ಅದಕ್ಕೆ ಎರಡು ಮಾತಾಡದೆ ನಾವು ಕ್ಷಮಿಸಿ ಅವರೊಂದಿಗೆ ಸ್ನೇಹ ಭಾವದಿಂದ ಇರೋದನ್ನು ಈ ಒಂದು ಹೊಸ ವರ್ಷದಲ್ಲಿ ಕಲಿಯೋಣ. ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ನಾವು ನೋಡಿದ್ದೆ ಆದರೆ ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ಎಲ್ಲವೂ ಒಳ್ಳೆಯದೇ ಇದೆ. ಎಲ್ಲವೂ ಮಾನವನ ಒಂದು ಜೀವನಕ್ಕೆ ಬೇಕಾದಂತಹ ಸಿದ್ಧಾಂತಗಳಿಂದ ಕೂಡಿದಂತಹ ಧರ್ಮಶಾಸ್ತ್ರಗಳಿವೆ. ಆದರೆ ಕೆಲವೊಂದು ಎಲ್ಲರೂ ಅಭ್ಯಾಸ ಮಾಡ್ತಾರೆ. ಯಾರು ಅಭ್ಯಾಸ ಮಾಡ್ತಾರೋ ಅವರು ಸುನಡತೆಯಲ್ಲಿ ನಡೀತಾರೆ. ಈಗ ನಮ್ಮ ಕ್ರಿಶ್ಚಿಯನ್ಸ್ನಲ್ಲಿ ಹೇಳ್ತಾರೆ, ಏನಪ್ಪ ಕ್ರಿಶ್ಚಿಯನ್ಸ್ ಬರೀ ಕುಡಿತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಇದು ವಿದೇಶಿ ಧರ್ಮ. ನಿಜವಾಗ್ಲೂ ಇದು ಕ್ರೈಸ್ತ ಧರ್ಮ ವಿದೇಶಿ ಧರ್ಮ ಅಲ್ಲನೇ ಅಲ್ಲ. ಇದು ನಮ್ಮ ಏಷ್ಯಾ ಖಂಡದಲ್ಲಿ ನಮ್ಮ ಯೇಸು ಸ್ವಾಮಿ ಹುಟ್ಟಿದ್ದು. ಅದಕ್ಕಾಗಿ ಆದರೆ ಪಾಶ್ಚಾತ್ಯರು ಬಂದು ಇಲ್ಲಿ ಪ್ರಸಾರ ಮಾಡಿರ್ಬೋದು, ಆದರೆ ಅವರಿಗೆ ಧರ್ಮಗ್ರಂಥದ ಜ್ಞಾನ ಇಲ್ಲ. ಯಾಕಂದರೆ ಧರ್ಮಗ್ರಂಥದಲ್ಲಿ ಏನಿದೆ ಅಂದರೆ ನೀವು ಪಾಪ ಮಾಡಬೇಡ್ರಿ, ತೀರ್ಪು ಮಾಡಬೇಡಿರಿ, ಇತರರ ಕಂಡವರನ್ನು ದ್ವೇಷಿಸಬೇಡಿರಿ, ಹಾಗೂ ಕಳ್ಳತನ ಮಾಡಬೇಡ್ರಿ, ಸುಳ್ಳು ಹೇಳಬೇಡ್ರಿ, ಒಬ್ಬರನ್ನು ಕೆಟ್ಟ ದೃಷ್ಟಿಯಿಂದ ನೋಡಬೇಡ್ರಿ, ನಿನ್ನ ಸಹೋದರನನ್ನು ನಿನ್ನಂತೆಯೇ ಪ್ರೀತಿಸಿರಿ, ವೈರಿಗಳನ್ನು ನಿನ್ನಂತೆಯೇ ಪ್ರೀತಿಸಿರಿ, ನಿನ್ನ ಮೇಲೆ ಕೆಟ್ಟ ಮಾತುಗಳನ್ನಾಡಿದ್ರೆ ದೇವರಿಗೆ ಸ್ತೋತ್ರ ಮಾಡಿರಿ, ಅವರಿಗಾಗಿ ಪ್ರಾರ್ಥನೆ ಮಾಡಿರಿ. ಹಾಗೂ ಕುಡಿಕರಾಗಲಿ ಯಾರೇ ಅನ್ಯಾಯ ಮಾಡುವವರಾಗಲಿ ಈ ಒಂದು ಪರಲೋಕ ರಾಜ್ಯದಲ್ಲಿ ಅವರಿಗೆ ಸ್ಥಾನ ಇಲ್ಲ ಎಂಬುದಾಗಿ ನಮ್ಮ ಧರ್ಮಶಾಸ್ತ್ರದಲ್ಲಿದೆ. ಯಾರ್ಯಾರು ಅದನ್ನು ಅರಿತಿರ್ತಾರೋ ಓದಿರ್ತಾರೋ ಅವ್ರಿಗೆ ನಿಜವಾಗಿ ಒಳ್ಳೆ ಜ್ಞಾನ ಅದರಿಂದ ಸಿಕ್ಕುತ್ತೆ. ಹಾಗೂ ಒಂದು ವೇಳೆ ನಾವು ಅದರಂತೆ ನಡೆದಿದ್ದೆ ಆದರೆ ಈ ಲೋಕದಲ್ಲಿ ನಮ್ಮಷ್ಟು ಒಳ್ಳೆಯವರು, ನಾವು ಇತರರಿಗೆ ಒಳ್ಳೆಯದನ್ನು ಬಯಸುವವರು ಮತ್ತಾರು ಇರಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಉದಾಹರಣೆಗಾಗಿ ಈಗ ನೋಡಿ, ಹಿಂದೂ ಧರ್ಮದಲ್ಲಿಯೂ ಸಹ ಎಷ್ಟು ಒಳ್ಳೆಯದಾಗಿ ಕೊಟ್ಟಿದೆ ಅಂದರೆ ಹಿಂದೂ ಧರ್ಮವನ್ನು ಸಹ ನಾವು ಅನುಸರಿಸಬಹುದು, ಅದರಲ್ಲಿರ್ತಕ್ಕಂಥ ನೀತಿಗಳನ್ನು ನಾವು ತಗೋಬಹುದು. ಯಾಕಂದರೆ ಹಿಂದೂ ಧರ್ಮದಲ್ಲಿ ಎಷ್ಟು ಪ್ರೀತಿ ಪ್ರೇಮ ಇದೆ ಅಂದರೆ ಒಂದು ಸಣ್ಣ ಜೀವಿಯನ್ನು ಅವರು ಕೊಲ್ಲಬೇಕಂದ್ರೂ ಅವರು ಏನು ಮಾಡ್ತಾರೆ ಅಂದರೆ ಪ್ರಾಣಿ ಹಿಂಸೆ ಎಂಬುದಾಗಿ ಇದು ಮಾಡ್ತಾರೆ. ಪ್ರಾಣಿ ಹಿಂಸೆ ಅಂತ ಒಂದು ಚಿಕ್ಕ ಪ್ರಾಣಿನ ಅವರು ಕೊಲ್ಲಿಕ್ಕೆ ಅವ್ರಿಗೆ ಮುಂದಾಗೋದಿಲ್ಲ. ಅದನ್ನು ಅವರು ಅಷ್ಟು ಪ್ರೀತಿ ಮಾಡ್ತಾರೆ. ಅಂದಾಗ ಮನುಷ್ಯರಾದ ನಮ್ಮನ್ನು ಅವರೆಷ್ಟು ಪ್ರೀತಿ ಮಾಡಬಹುದು ಯೋಚನೆ ಮಾಡಿ. ಯಾರು ನಿಜವಾಗಿ ಒಂದು ಹಿಂದೂ ಧರ್ಮದಲ್ಲಿ ಆ ಧರ್ಮಗ್ರಂಥವನ್ನು ಓದಿರ್ತಾರೋ, ಯಾರು ಅದರಲ್ಲಿ ತಲ್ಲೀನರಾಗಿರ್ತಾರೋ, ಅದರ ಜ್ಞಾನವನ್ನು ಹೊಂದಿಕೊಂಡಿರ್ತಾರೋ ಅವ್ರು ನಿಜವಾಗ್ಲೂ ಒಳ್ಳೆಯವರಾಗಿರ್ತಾರೆ, ಎಲ್ಲರನ್ನು ಸಮಾನವಾಗಿ ಪ್ರೀತಿಸುವವರಾಗಿರ್ತಾರೆ. ಅಂತಹ ಒಂದು ಹಿಂದೂ ಧರ್ಮದ ಗುಣಗಳವರಲ್ಲಿ ಬಂದಿದ್ದೇ ಆದರೆ ಅವರಷ್ಟು ಒಳ್ಳೆಯವರು ಯಾರಲ್ಲ. ಅವರು ಇತರರಿಗೆ ಒಂದು ಚಿಕ್ಕ ಒಂದು ಪ್ರಾಣಿ ಹಿಂಸೆ ಅವರು ನೋಡೋದಿಲ್ಲ, ಒಂದು ಚಿಕ್ಕ ಪ್ರಾಣಿ ಕೊಯ್ಯೋದಿಲ್ಲ, ಅವರು ಚಿಕ್ಕ ಜೀವಕ್ಕೆ ಇದು ಮಾಡೋದಿಲ್ಲ. ಅಷ್ಟು ಅವರ ಒಂದು ಪ್ರೀತಿ ಬಹಳ ಇದೆ. ಅದಕ್ಕಾಗಿ ಅದರಲ್ಲಿ ಕೆಲವರು ಏನು ಮಾಡ್ತಾರೆ, ಆ ಧರ್ಮಶಾಸ್ತ್ರಕ್ಕೆ ಅವರ ಒಂದು ಹಿಂದೂ ಧರ್ಮಶಾಸ್ತ್ರಾನುಸಾರವಾಗಿ ನಡೆಯದೆ, ಅದರ ಒಂದು ವಾಕ್ಯಾನುಸಾರವಾಗಿ ನಡೆಯದೆ, ಅವರ ಆಜ್ಞೆಗಳನ್ನು ಅನುಸರಿಸದೆ ಜನರ ಮೇಲೆ ಜನದ್ವೇಷ,
ಜನರ ಮೇಲೆ ಜನ ಆರಾಧನೆ ಮಾಡ್ತಕ್ಕಂಥಲ್ಲಿ ಹೋಗಿ ತಮ್ಮ ಒಂದು ಭಜನೆ ಮಾಡೋದು, ಆಮೇಲೆ ಯಾರ್ಯಾರು ಆರಾಧನೆ ಮಾಡ್ತಿರ್ತಾರೆ ಅವ್ರು ಹೋಗಿ ನಿಂದ್ರಿಸೋದು, ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಎಲ್ಲ ಹಿಂದೂಗಳು ಆಗಿಲ್ಲ, ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಒಂದೇ ದೇವರ ಮಕ್ಕಳು, ನಾವೆಲ್ಲರೂ ಒಂದೇ ದೇವರ ಮಕ್ಕಳು. ಆದರೆ ಯಾರು ಹಿಂದೂ ಧರ್ಮದ ಗ್ರಂಥವನ್ನು ಓದಿರೋದಿಲ್ವೋ, ಅದರ ಜ್ಞಾನ ಪಡೆದಿರೋದಿಲ್ವೋ ಅಂಥವರೇ ಮಾತ್ರ ಮನುಷ್ಯರನ್ನು ದ್ವೇಷಿಸುವವರು ಆಗಿರ್ತಾರೆ ಅಂತ ನನ್ನ ಅಭಿಪ್ರಾಯ. ನಾನೊಂದು ತಿಳ್ಕೊಂಡಿದ್ದು, ನಾನು ರಾಮಾಯಣ ಸೀರಿಯಲ್ ನೋಡ್ತಾ ಇದ್ದೆ, ಅದರಲ್ಲಿ ಎಷ್ಟು ಆದರ್ಶ ಇತ್ತು ರಾಮ ಸೀತಾ ಅವರಲ್ಲಿ. ಅವರ ಒಂದು ತಾಯಿ ಹೇಳ್ತಕ್ಕಂಥ ಮಾತು, ಆಕೆ ಬೆಳ್ತಕ್ಕಂಥದ್ದು, ಆ ಮನೆ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು, ಅವೆಲ್ಲ ನೋಡಿದಾಗ ಅದರಲ್ಲಿ ಎಷ್ಟು ಆದರ್ಶ ಅಲ್ಲ. ಅಂಥ ಒಂದು ಯಾವುದೇ ಧರ್ಮ, ಮುಸ್ಲಿಂ ಧರ್ಮದೇ ಆಗಿರ್ಬೋದು, ಹಿಂದೂ ಧರ್ಮದೇ ಆಗಿರ್ಬೋದು, ಕ್ರೈಸ್ತ ಧರ್ಮದೇ ಆಗಿರಲಿ, ಯಾವುದೇ ಆಗಿದ್ರೂ ನಾವು ಅದರಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ನಾವೆಲ್ಲರೂ ಒಟ್ಟಾಗಿ ಸಹೋದರ ಭಾವದಿಂದ ಒಂದು ವೇಳೆ ನಾವು ಜೀವಿಸಿದೆ ಆದರೆ ಈ ಪ್ರಪಂಚದಲ್ಲಿ ನಮ್ಮ ವೈರಿಗಳು ಯಾರಿರ್ತಾರೆ? ಯಾರೂ ಇರೋದಿಲ್ಲ. ಅದಕ್ಕಾಗಿ ಎಲ್ಲ ಧರ್ಮಗಳನ್ನು ನಾವು ಪ್ರೀತಿಸಬೇಕು. ಹಿಂದೂ ಧರ್ಮವನ್ನು ಪ್ರೀತಿಸಬೇಕು, ಮುಸ್ಲಿಂ ಧರ್ಮವನ್ನು ಪ್ರೀತಿಸಬೇಕು, ಕ್ರೈಸ್ತ ಧರ್ಮವನ್ನು ಪ್ರೀತಿಸಬೇಕು, ಸಿಖ್ ಧರ್ಮವನ್ನು ಪ್ರೀತಿಸಬೇಕು, ಜೈನ ಧರ್ಮವನ್ನು ಪ್ರೀತಿಸಬೇಕು. ಯಾಕಂದರೆ ನಾವೆಲ್ಲರೂ ಒಂದೇ ಕೆಂಪು ರಕ್ತದಿಂದ ಒಬ್ಬ ದೇವರಿಂದ ಉಂಟಾದವರು. ನಮ್ಮ ಧರ್ಮಶಾಸ್ತ್ರಾನುಸಾರವಾಗಿ ನಾವು ನಡೀತಿರ್ಬೋದು, ಆದರೆ ನಾವೆಲ್ಲ ಮಾನವರೆಲ್ಲ ಒಂದು. ಅದಕ್ಕಾಗಿ ನಾವೆಲ್ಲ ಸಹೋದರರು. ಅದಕ್ಕಾಗಿ ನಾವು ಈ ಹೊಸ ವರ್ಷದಲ್ಲಿ ನಾವು ಇನ್ನೂ ಹೆಚ್ಚಾದ ನಮಗೆ ಕೊಟ್ಟಂಥ ಒಂದು ಧರ್ಮಶಾಸ್ತ್ರದಿಂದ ಯಾವುದೇ ಆಗಿರಲಿ ಅದನ್ನು ನಾವು ಧ್ಯಾನ ಮಾಡಿ ಅದರಲ್ಲಿ ಇರ್ತಕ್ಕಂತಹ ಒಂದೊಂದು ಒಳ್ಳೆಯ ಗುಣಗಳನ್ನು, ಒಂದು ತತ್ವಗಳನ್ನು ನಮ್ಮ ಜೀವನದಲ್ಲಿ ತೆಗೆದುಕೊಂಡು ನಾವು ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ, ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುತ್ತಾ ನಮ್ಮ ಜೀವನವನ್ನು ಕಳೆದಿದ್ದೆ ಆದರೆ ಈ ಪ್ರಪಂಚದಲ್ಲಿ ನಮಗೆ ಯಾರು ವೈರಿಗಳಿರಲಿಕ್ಕೆ ಆಗೋದಿಲ್ಲ. ಆಮೇಲೆ ಯಾರು ಪ್ರಪಂಚದಲ್ಲಿ ಜಗಳ ಅನ್ನೋದು ಇರೋದಿಲ್ಲ, ಯುದ್ಧ ಅನ್ನೋದು ಇರೋದಿಲ್ಲ, ಏನೂ ಇರೋದಿಲ್ಲ. ಇವೆಲ್ಲ ಆಗಬೇಕಂದ್ರೆ ನಮಗೆ ನಮ್ಮ ಧರ್ಮ ಗ್ರಂಥಗಳ ಜ್ಞಾನ ನಮಗೆ ಸಿಕ್ಕಾಗ ಮಾತ್ರ ನಾವು ಆ ರೀತಿ ಪರಿವರ್ತನೆ ಹೊಂದಲಿಕ್ಕೆ ಸಾಧ್ಯ. ಕ್ರೈಸ್ತ ಧರ್ಮ ಹೀಗಿದೆ ಹಾಗಿದೆ ಅಂತ ಹೇಳ್ತಾರೆ, ಆದರೆ ಕ್ರೈಸ್ತ ಧರ್ಮದಲ್ಲಿ ಓದಿದ್ದೆ ಆದರೆ ತುಂಬ ಕಷ್ಟ ಜೀವನ ನಡೆಸಬೇಕಾಯ್ತಂದ್ರೆ, ನಿನ್ನ ನೆರೆಯವನನ್ನು ಪ್ರೀತಿಸೋಣ, ನೀನು ಯಾರ್ದರ ಮೇಲೆ ದ್ವೇಷ ಮಾಡಿದರೆ ಹೋಗಿ ಸಂಜೆಗೆ ಅವನ ಜೊತೆಗೆ ಸೇರು, ಇಲ್ದಿದ್ರೆ ನಿನ್ನ ಪ್ರಾರ್ಥನೆ ನಾನು ಕೇಳೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ಇಷ್ಟು ನಾನು ತಿಳ್ಕೊಂಡದ್ದು ಇಷ್ಟಿದೆ, ನಿಮ್ಮದ್ರಲ್ಲಿ ಏನೇನಿದೆಯೋ ನಾನು ಅದನ್ನು ಹೇಳ್ಕೊಂಡು ನೀವು ನಮಗೆ ಪರಿಚಯ ಮಾಡಿಕೊಡ್ಬೋದು, ನಾವು ಅದರಂತೆ ನಡಿಬಹುದಲ್ವಾ. ಅದಕ್ಕಾಗಿ ನಮ್ಮೆಲ್ಲ ಧರ್ಮಗಳನ್ನು ನಾವು ಓದಿಕೊಂಡು ಅದರ ತತ್ವಗಳನ್ನು ಹಿಡಿದುಕೊಂಡು ಎಲ್ಲರೂ ಒಟ್ಟಾಗಿ ಒಂದು ಕುಟುಂಬವಾಗಿ ನಾವು ಜೀವಿಸಿದೆ ಆದರೆ ಈ ಪ್ರಪಂಚದಲ್ಲಿ ನಮ್ಮಂಥ ಶ್ರೇಷ್ಠತೆ ಉಳ್ಳವರು, ನಮ್ಮಂಥ ಸುದೈವಿಗಳು ಯಾರೂ ಇಲ್ಲ ಅಂತ ನಾನು ಹೇಳ್ತೇನೆ. ಅದಕ್ಕಾಗಿ ಎಲ್ಲರಿಗೂ ಇದೊಂದು ನನ್ನ ಕಳಕಳಿಯ ಒಂದು ಪ್ರಾರ್ಥನೆ ಏನಪ್ಪ ಅಂದರೆ ನಾವೆಲ್ಲರೂ ಸಹೋದರ ಭಾವದಿಂದ ಹೊಸ ಮನುಷ್ಯರಾಗಿ ನಾವೆಲ್ಲ ಒಳ್ಳೆಯ ತತ್ವಗಳನ್ನು ಹಿಡಿದುಕೊಂಡು ಅದರಂತೆ ನಾವು ಜೀವಿಸುವಂತೆ, ಇತರರನ್ನು ಪ್ರೀತಿಸುವಂತೆ, ಇತರರಿಗೆ ಸಹಾಯ ಮಾಡುವಂತೆ, ಆಹಾರ ಇಲ್ಲದವರಿಗೆ ಆಹಾರ ಕೊಡುವಂತೆ, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡುವಂತೆ, ಮತ್ತು ಅನಾರೋಗ್ಯದಲ್ಲಿರುವವರಿಗೆ ಶುಶ್ರೂಷೆ ಮಾಡುವಂತೆ, ಯಾರ್ಯಾರಿಗೆ ಕೈಲಿಂದ ಆಗದ ಕಾರ್ಯಗಳಿದ್ದವು ನಮ್ಮ ಕೈಲಿಂದ ಆದಷ್ಟು ನಾವು ಸಹಾಯ ಮಾಡುತ್ತಾ ದೇವರು ಕೊಟ್ಟಂಥ ಈ ಜೀವಿತವನ್ನು ನಾವು ಸಾಧಕವಾಗಿ ಆತನ ಒಂದು ಸುಕಾರ್ಯದಲ್ಲಿ ನಮ್ಮ ಒಂದು ಜೀವಿತವನ್ನು, ನಮ್ಮ ಒಂದು ಶರೀರವನ್ನು ಉಪಯೋಗಿಸಿದೆ ಆದರೆ ಆತನಿಗೂ ದೇವರಿಗೆ ಎಲ್ಲ ಥರ ದೇವರಿಗೂ ತುಂಬ ಸಂತೋಷ ಆಗ್ತದೆ. ಇದೇ ನನ್ನ ಒಂದು ಈ ದಿನದ ಒಂದು ವಿಚಾರ ನನಗೆ ಭಾಳ ದಿವಸದಿಂದಿತ್ತು. ಅದಕ್ಕಾಗಿ ನಾನು ಇವತ್ತು ಹೇಳಿದ್ದೀನಿ, ನಾವೆಲ್ಲರೂ ಒಂದೇ, ನಾವು ಭಾರತೀಯರು ಒಂದು, ಮತ್ತು ಎಲ್ಲ ಪ್ರಪಂಚದ ದೇಶದ ಎಲ್ಲ ಜನರು ನಾವೆಲ್ಲ ಒಂದು ಕುಟುಂಬಕ್ಕೆ ಸೇರಿದ ಅಣ್ಣ ತಮ್ಮಂದಿರ ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ನಾವು ಒಂದಾಗಿ ಸಂತೋಷವಾಗಿ ಜೀವಿಸೋಣ ಹಾಗೂ ಜೀವಿಸಲು ಬಿಡೋಣ. ಈ ಒಂದು ದೇವರು ಕೊಟ್ಟಂಥ ಈ ಪ್ರಪಂಚವನ್ನು ನಾವು ಸುಂದರವಾಗಿ ಇಟ್ಟುಕೊಳ್ಳೋಣವೇ. ದೇವರು ಎಲ್ಲರನ್ನ ಆಶೀರ್ವಾದ ಮಾಡಲಿ. ಮತ್ತೊಂದು ಆವರ್ತಿ ಎಲ್ಲರಿಗೂ, ನನ್ನ ಸಹೋದರ ಬಾಂಧವರಿಗೂ, ಗೆಳೆಯ ಫ್ರೆಂಡ್ಸ್ಗೂ, ಎಲ್ರಿಗೂ, ನನ್ನ ರಕ್ತ ಸಂಬಂಧಿಕರಿಗೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಮಹಿಮೆ ಆಗಲಿ. ಇದುವರೆಗೂ ಕಾದ ನನ್ನ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.